ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಎರಡು ಬಲಿಷ್ಠ ಕಂಬಗಳು. ಇದರಲ್ಲಿ ಎರಡು ಅಭಿಪ್ರಾಯನೇ ಇಲ್ಲ. ಈಗಾಗಲೇ ಅವ್ರ ಮಧ್ಯದಲ್ಲಿ CM ಸಲುವಾಗಿ ಚೆಕ್ಕಾಡಿ ನಡೆದು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಇಲ್ಲಿವರೆಗೆ ಮಾತ್ರ ನಾನು 5 ವರ್ಷ ಸಿದ್ದರಾಮಯ್ಯ ಹೇಳಿದರೆ ಇವರು ಹೈಕಮಾಂಡ ಅಥವಾ 2.5 ವರ್ಷಕ್ಕೆ ನಾನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಡೈರೆಕ್ಟೋ ಇಂಡೈರೆಕ್ಟೋ ತಮ್ಮ ಬೆಂಬಲಿಗ ಶಾಸಕರೆಂದು ಹೇಳಿಸೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ನವಂಬರ್ದಲ್ಲೇ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಹಡದಲ್ಲಿ ಇದ್ದಾನಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಬದಲಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಸಹಿತ ಹಠಕ್ಕೆ ಬಿದ್ದಿದ್ದಾರೆ. ಅವರು ಸಹಿತ ಇಲ್ಲ 5 ವರ್ಷ ನಾನು ಅನ್ನುವಂಥ ಮಾತು ಹೇಳೋದನ್ನು ನಾವು ಮೇಲೆ ನೋಡ್ತಾನೆ ಇದ್ದೀವಿ. ಇದನ್ನಾಗಿ ಮತ್ತೆ ರಿಪೀಟೆಡ್ಲಿ ಹೇಳ್ತಾರಪ್ಪ ಇವರು, ಏನು ಅವಶ್ಯಕತೆ ಅಂತ ನಾವು ಅನ್ಬೋದು. ಬಟ್ ಅಲ್ಲಿ ಬಿಸಿ ಜೋರಾಗಲಿಕ್ಕತ್ತಿದ್ರು. ನಮಗೂ ಅನಿಸಿದ್ದು ಮೋಸ್ಟ್ಲಿ ಕಡಿಮೆ ಆಗಿರ್ಬೋದು ಅಂತ. ಅದನ್ನು ಕಡಿಮೆ ಆಗೋ ಸಾಧ್ಯತೆಗಳಿಲ್ಲ. ಅದಕ್ಕೆ ಕೊನೆ ಹಂತಕ್ಕೆ ಒಂದು ಏನೋ ಬರಲಿಕ್ಕದ. ಹೈಕಮಾಂಡ್ ಇದ್ದಿದ್ದು ಸಿದ್ದರಾಮಯ್ಯನವರಿಗೆ ನೀವು ಒಂದು 2 ವರ್ಷ ಬಿಡ್ರಿ ಅಂತ ಏನೋ ಅನ್ನುವಂಗೆ ಕಾಣಲಿಕ್ಕತ್ತದ. ಯಾಕಂದ್ರೆ ಈಗ ಎರಡು ಅಭಿಪ್ರಾಯ ಬಂದಿದ್ದಾವೆ. ನಮ್ಮ ಸಿದ್ದರಾಮಯ್ಯ ಒಂದು ಅಭಿಪ್ರಾಯ ಹೇಳಿದರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರ ಅಭಿಪ್ರಾಯದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಜೊತೆಗೆ ಶಾಸಕರ ನಿರ್ಧಾರವು ಮುಖ್ಯವಾಗುತ್ತದೆ. ಶಾಸಕರ ನಿರ್ಧಾರ ತೊಗೊಂಡ ಮೇಲೆ ಹೈಕಮಾಂಡ್ ಡಿಸಿಷನ್ ಮಾಡೋದು ಅಂತ ಇವ್ರು ಹೇಳ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಬಹಳಷ್ಟು ಖರೆ. ಯಾಕಂದ್ರೆ ಮುಖ್ಯಮಂತ್ರಿ ಆರಿಸ್ಬೇಕಾದ್ರೆ ಶಾಸಕರ ಬಹುಮತ ಯಾರ್ದಾಗ್ತದೆ ಅದು. ಇದು ಸಾಮಾನ್ಯವಾಗಿ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕರೆಕ್ಟ್ ಇದೆ ಅಂತ ಮಾತು. ಅದನ್ನು ಅವ್ರು ಹೇಳಿದಾರೋ ಅಥವಾ ಈ ಹೈಕಮಾಂಡ್ ನಿಧಾನಕ್ಕೆ ಡಿ ಕೆ ಶ್ರೀ ಕಡೆಗೆ ವಾಲ್ಲಿಕ್ಕೆ ಹತ್ತದೋ, ನಾನು ನಿಮಗೆ ಈ ವಿಷಯದ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. ಡಿ ಕೆ ಶಿವಕುಮಾರ್ ಮೇಲೆ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಅದ್ರ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ, ಈ 3 ಜನ ಏನು ಡಿಸಿಷನ್ ತಗೋತಾರೆ ಅದು ಫೈನಲ್. ಅವ್ರಿಗಂತ ಡಿ ಕೆ ಶಿವಕುಮಾರ್ ಮೇಲೆ ಭಾಳ ಪ್ರೀತಿಯಿಂದ ಮೇಲೆ ಹೇಳ್ತಾ ಬಂದಿರ್ತದೆ ಕಿಚನ್ ಕ್ಯಾಬಿನೆಟ್ ಅದು ಅಂತೇಳಿ. ಯಾಕಂದ್ರೆ ಭಾಳ ವರ್ಷಗಳಿಂದ ಕಾಂಗ್ರೆಸ್ ಉಳಿದಂಥವ್ರು, ಅವ್ರ ಬಗ್ಗೆ ಕಹಿ ಇತಿಹಾಸ ಇರ್ಬೋದು, ಕಪ್ಪು ಚುಕ್ಕಿಗಳು ಇರ್ಬೋದು ಅವ್ರ ವ್ಯಕ್ತಿತ್ವದಲ್ಲೇ. ಆದರೆ ಅವ್ರನ್ನ ಇಲ್ಲಿ ಕಪ್ಪು ಚುಕ್ಕಿ ಇದ್ದವ್ರು ಯಾರಿದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದು. ಯಾಕೆ ಯಾವುದೇ ನಾಯಕನ ತೆಗೆದುಕೊಂಡ್ರೆ ಇದು ಕಪ್ಪು ಚುಕ್ಕಿ ಇದ್ದೇ ಇರ್ತದೆ. 1, 2, 3, 4 ಕೆಲವೊಬ್ರು ಹೆಚ್ಚಿರ್ತಾವೆ, ಕೆಲವೊಬ್ರು ಕಡಿಮೆ ಇರ್ತಾವೆ. ಕಪ್ಪು ಚುಕ್ಕಿ ಇಲ್ಲ ಅನ್ನೋರು ಯಾರೂ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಹೈಕಮಾಂಡಿಗೆ. ಆದರೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯರ ಬಗ್ಗೆ ಒಂದು ವಿಶಿಷ್ಟವಾದ ನಂಬಿಕೆ ಮತ್ತು ಬೇರೆ ಪಕ್ಷದ ಬಂದಂಥವ್ರು, ಅದು ನಿಮಗೆ ಗೊತ್ತಿದ್ದ ವಿಷಯ ಅದು. ಆದರೆ ಅವ್ರು ಮಾಸ್ ಲೀಡರ್ ಅನ್ನೋದು ಅಷ್ಟೇ ಸತ್ಯದ. ಹಿಂದುಳಿದ ವರ್ಗದ ಜನರನ್ನು ಒಂದು ಕೂಡಿಸುವಂಥ ಶಕ್ತಿ ಸಿದ್ದರಾಮಯ್ಯರಲ್ಲಿ ಇವತ್ತು ಅದ. ಅದಕ್ಕೆ ಅವ್ರ ಹಿಂದೆ ಶಾಸಕರು ಭಾಳ ಜನ ಇದ್ದಾರೆ ಅಂತೇಳಿ ಈಗ ಹಲವು ಸಲ ವರದಿಗಳು ಬಂದಿದ್ದು ಅದು. ಅದಕ್ಕಾಗಿ ಅವರು ಈಗಾಗಲೇ ಹೈಕಮಾಂಡ್ ಅವರನ್ನು ಮೊದಲಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಸತ್ಯದ. ಬಟ್ ಈಗ ಸಣ್ಣ ಹುಡುಗರಂತೆ ಹಠ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ. ಅದು ಸಹಿತ ಭಾಳ ಕಷ್ಟದ ವಿಷಯ ಆಗಿಬಿಟ್ಟದ. ಈ ಸಿದ್ದರಾಮಯ್ಯ ನಡೆಸಿದ್ರೆ ಏನಾದೀತು ಅನ್ನೋ ದೃಷ್ಟಿ ಇಟ್ಕೊಂಡು. ಮತ್ತು ಸಿದ್ದರಾಮಯ್ಯಗೂ ಗೊತ್ತದ ರೀ, ಸಿದ್ದರಾಮಯ್ಯನ ಅವರಿಂದ ಹೆಡ್ರಿಲ್ಲ, ಅವ್ರಿಗೂ ಗೊತ್ತದ ಹೈಕಮಾಂಡ್ ನನ್ನ ಮೇಲೆ ಜೀವಿಲ್ಲ, ಡಿ ಕೆ ಶಿ ಅವ್ರ ಮೇಲೆ ಇದ್ದಷ್ಟ ಅನ್ನೋ ಕಾರಣಕ್ಕಲ್ಲ ಅವ್ರು ಏನು ಒಂದು ಜೋಡಿಸಿದಂದ್ರೆ. ಈಗ ಇಲ್ಲಿವರೆಗೆ ಹೈಕಮಾಂಡ್ ಹೇಳಿ ಆಯ್ತು ನಿಂತಿದ್ರು, ಈಗ ಹೈಕಮಾಂಡ್ ಜೊತೆ ಶಾಸಕರು ಅನ್ನೋ ಮಾತು ಅವ್ರ ಮೆಜಾರಿಟಿ ಅದ. ಅದಕ್ಕಾಗಿ ಸಿದ್ದರಾಮಯ್ಯರು ಒಂದು ಹೊಸ ದಾಳ ಉಳಿಸಿಬಿಟ್ರು. ನಾಳೆ ನಾವು ಇವರು ಅಡ್ಡ ಬರಬಾರದಪ್ಪ, ನಮ್ಮ ಹೈಕಮಾಂಡ್ ಅಂತ ಎಂದಿದ್ದಪ್ಪ, ನಾವು ಹೇಳಿದ ಪ್ರಕಾರ ಮಾಡಿ ಅಂದಿದ್ದಾರೆ ಅಂತೇಳಿ ಇಲ್ಲಿ ಶಾಸಕರು ಮುಂದೆ ಇಡೂನು ಅನ್ನುವಂಥ ಮಾತನ್ನಂದ್ರು. ಮತ್ತು ಈಗ ಅದೇ ಗ್ರೌಂಡ್ ಮೇಲೆ ಗೆದ್ಕೊಂಡು ಬಂದಾರ ಅವರು ಡಿ ಕೆ ಶಿ ವಿರುದ್ಧ. ಯಾಕಂದ್ರೆ ಅವ್ರದ್ರಲ್ಲಿ ಇಲ್ಲ ಮೆಜಾರಿಟಿ. ಹಾಗಂತೇಳಿ ಇವ್ರಿಗೂ ಸಹಿತ ಡಿ ಕೆ ಶಿವಕುಮಾರ್ ಅವರಿಗೆ BJP ಕೊಡಬೇಕಂತಿಲ್ಲ. ಯಾಕಂದರೆ ಭಾಳ ವರ್ಷಗಳಿಂದ ಬಂದವರು ಇದ್ದಾರೆ. ಆದರೂ ಒಂದಿಷ್ಟು ಭರವಸೆ ಇದೆ ಅವ್ರಿಗಿಂತ ನಾನು ಮಾಡ್ತಾರಪ್ಪ, ಈ ಸದ್ಯ ಆಗ್ಬೇಕಂತ ಅವ್ರಿಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ.
ಆದರೆ ಸಿದ್ದರಾಮಯ್ಯನವರು ತಮ್ಮ ಸುತ್ತಮುತ್ತ ಇದ್ದಂಥವ್ರನ್ನ 20 ಜನರ ನಂತರ ತಂದು ಮುಖ್ಯಮಂತ್ರಿ ಮಾಡಿದರೆ ಹೆಂಗೆ ಆ ಭಯನೂ ನಮ್ಮ ಕಾಡಲಿಕ್ಕತ್ತದ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಈಗಾಗಲೇ ಪರಮೇಶ್ವರಪ್ಪರವರಾಗಿರ್ಬೋದು, ನಮ್ಮ ಸತೀಶ್ ಅವರಾಗಿರ್ಬೋದು, ಇಂಥವ್ರು ಒಂದಿಷ್ಟು ಜನ ಇದ್ದಾರಲ್ಲ, ನಾವು ಮುಖ್ಯಮಂತ್ರಿಯಪ್ಪ ಅಂತ ಟವಲ್ ಹಾಕ್ಲಿಕ್ಕತ್ತಿದ್ದಾರೆ ಅಂದ್ಕೊಳ್ಳ ಅವ್ರಿಗೂ ಅದು ಬಿಸಿ. ಮತ್ತು ಇನ್ನೊಂದು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ ಪರಮೇಶ್ವರ್ ಅವರಾಗಲಿ, ಸತೀಶ್ ಅವರಾಗಲಿ ಇನ್ನೂ 2-3 ಉಪಮುಖ್ಯಮಂತ್ರಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯರಿಗೂ ಇದು ಬೇಕಾಗಿದೆ, ಮಾಡಲೇಬೇಕಂತೇಳಿ. ಆದರೆ ಹೈಕಮಾಂಡ್ ಅದಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ ಅಲ್ಲೇ ಡಿ ಕೆ ಶಿವಕುಮಾರ್ ವ್ಯಕ್ತಿತ್ವ ಅಪಮೂಲ್ಯ ಆಗ್ತದೆ. ಅವರು ಇನ್ನೊಬ್ಬ ಉಪಮುಖ್ಯಮಂತ್ರಿ 2ನೇ ನಂಬರ್ ಅವಧಿ ನಾವು 2ನೇ ನಂಬರ್ ಹಾಕ್ಸ್ಕೊಂಡು ಮಾಡ್ತಾರೆ ಅಂತಾರೆ. ಆ ಭಯದಿಂದಾಗಿ ಅವ್ರು ಇನ್ನೊಬ್ಬರು ಉಪಮುಖ್ಯಮಂತ್ರಿ ಬೇಡ, ನಾನು ಅಧ್ಯಕ್ಷರಾವಂತ ಅವ್ರು. ಯಾಕೆ ಅಧ್ಯಕ್ಷರು ಅದಾರ ಅಂತೇಳಿ ಜನ ಅವ್ರ ಜೊತೆ ಕೂಡ್ತಾ ಇದ್ದಾರೆ, ಜನ ಬರ್ತಾ ಇರ್ತಾರೆ. ಮತ್ತು ಅಧ್ಯಕ್ಷರ ಸಾಮಾನ್ಯ ಒಬ್ಬ ಸಚಿವ ಆದರೆ ನನಗೇನು ಬೆಲೆ ಇಲ್ಲ ಅನ್ನೋದು ಅವರೊಂದು ನಂಬಿಕೆ ಮತ್ತು ಸಚ್ಚನೂ ಹೋಯ್ತದೆ ಭಾಳಷ್ಟು. 2 ನಂಬರ್ ಯಾರು ಅಂತ ಸಟ್ನೆ ಇವತ್ತು ಏನು ಹೇಳ್ಬಿಡ್ತೀವಿ, ಡಿ ಕೆ ಶಿವಕುಮಾರ್ ಅಂತೇಳಿ ಪ್ರತಿಯೊಂದು ಫಂಕ್ಷನ್ದಲ್ಲಿಯೂ ನಮ್ಮ ಸಿದ್ದರಾಮಯ್ಯ ಜೊತೆಗೆ ಅವ್ರ ಫೋಟೋ ಲೆಕ್ಕಿ ಇರ್ತದೆ. ಹೀಗಾಗಿ ಅವ್ರಿದ್ದಂಥವ್ರಿಗೆ ಅವ್ರ ಮೇಲೆ ಹೈಕಮಾಂಡ್ ಒಲವು ಇರೋದರಿಂದ ಹೈಕಮಾಂಡ್ ಇವರು ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಶಾಸಕರಂದ ತಕ್ಷಣ ಅವ್ರಿಗೂ ಒಂದಿಷ್ಟು ಆಗೋ ಇನ್ನೇನಪ್ಪ ಇಲ್ಲಿ ಸುಮ್ಮನೆ ಇದ್ರೆ ಮತ್ತೇನೋ ಮಾತಾಡ್ತಾರೆ ತಿಳ್ಕೊಂಡು ಅವರು ಮತ್ತೊಂದು ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲು ಶಾಸಕ ಬಲ ಮುಖ್ಯವಲ್ಲ, ಎಲ್ಲ ನಿರ್ಧಾರಗಳನ್ನು ಹೈಕಮಾಂಡ್ ಮಾಡುತ್ತದೆ. ಇಲ್ಲ ಇದು ನೋಡ್ರಿ, ಇದ್ದಿದ್ದು ಮುಖ್ಯ ಸಮಸ್ಯೆ. ಶಾಸಕರನ್ನು ಬೇಕಾಗಿಲ್ಲ, ನಂಗೆ ಮೆಜಾರಿಟಿ ಆಗೋದೇ ಇಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಅದ. ಅದಕ್ಕೆ ಶಾಸಕರನ್ನು ಬೇಕಾಗಿಲ್ಲ, ಹೈಕಮಾಂಡ್ ಹೇಳಿದ್ದು ನಾವೆಲ್ಲ ಕೇಳಬೇಕು, ನಾನು ಕೇಳಬೇಕು, ಅವ್ರು ಕೇಳಬೇಕು, ಈ ಒಂದು ಹಠವನ್ನು ಹೇಳಿದ್ದಾರೆ. ಇದರಿಂದಾಗಿನ ಸಿದ್ದರಾಮಯ್ಯರಿಗೆ ಅದು ಭಯ ಅದ. ನಾನು ಇವ್ರನ್ನೆಲ್ಲ ಇಟ್ಕೊಂಡು ಕೂಡಲಿಲ್ಲಪ್ಪ ಅಂದ್ರೆ ಈ ಎಲ್ಲ ಉಪಮುಖ್ಯಮಂತ್ರಿ ವಿಚಾರ ಹೇಳಿಲ್ಲ ಅಂದ್ರೆ ನೈಕೆ ಹಾರಿಸ್ತಾರಪ್ಪ ಇವರು ಹೈಕಮಾಂಡದವರು. ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ, ಶಾಸಕರ ಬೆಂಬಲ ಜೊತೆಗೆ ಭಾಳಷ್ಟು ಸಚಿವರೆಲ್ಲ ಇವರು ಸೀನಿಯರ್ ಇರೋದರಿಂದ ಅವ್ರಿಗೂ ಅನುಕೂಲತೆಗಳು ಹೆಚ್ಚು ಮಾಡಿದ್ರಿಂದಾಗೆ ಅವರೆಲ್ಲರೂ ಇವತ್ತು ಸಿದ್ದರಾಮಯ್ಯ ಜಯ ಅನ್ನುವಂಥ ಪ್ರಸಂಗ ಅದ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ, ಹೆಚ್ಚಿನ ಮೆಜಾರಿಟಿ ಇಲ್ಲ, ಹೆಚ್ಚಿನ ಸಚಿವರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಅದಕ್ಕೆ ಹೈಕಮಾಂಡ್ ಹೇಳಿ ಮುಗಿತಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲೈತಿ ಮುಖ್ಯ ಟಸಲ್ ಇನ್ಬಿಟ್ಟು ಡಿ ಕೆ ಸಿ ಆ್ಯಂಡ್ ಸಿದ್ದರಾಮಯ್ಯ. ಹೀಗಾಗಿ ಮತ್ತಿದು ಯುದ್ಧ ಶುರು ಆಗೋದು. ಬಟ್ ಇದು ಎಷ್ಟರ ಮಟ್ಟಿಗೆ ಇರೋದು ಅಷ್ಟೇ ಕಷ್ಟ ಅದ. ಮತ್ತು ಸಿದ್ದರಾಮಯ್ಯನವ್ರಿಗೆ ತಮ್ಮದೇ ಅಂತ ಲಿಮಿಟೇಷನ್ಸ್ ಇದ್ದಾವೆ. ಹೈಕಮಾಂಡನ್ನು ಭಾಳ ಎದುರು ಹಾಕ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅವ್ರು ದಂಡಿಗೆ ಬಂದಿದ್ದಾರೆ, ಇನ್ನು ಅವ್ರ ನಂತರ ತಮ್ಮ ಮಗನೂ ಇಲ್ಲ, ಯಾರೂ ಇಲ್ಲ. ತಾವನ್ನಷ್ಟು ಆಳಬೇಕು. ಮತ್ತು 2020 ಅವಕಾಶಕ್ಕೆ ನಾನು ಮತ್ತೆ ಮುಂದುವರಿಬೇಕು ಅಂತ ಏನೋ ತಲೆಯಲ್ಲಿ ಏನೋ ಹೊಳ ಹುಟ್ಟಿರ್ಬೋದಿಲ್ಲ ಅಂತಲ್ಲ, ಅಧಿಕಾರ ಹಂಗೆ ಇರ್ತದೆ. ಅಧಿಕಾರ ಮಾಯೆ ಅನ್ನೋದು ಹಂಗೆ ಇರ್ತದೆ, ಒಳಗೆ ಹೋದಂತ ಬಿಡೋಕೆ ಆಗೋದಿಲ್ಲ. ಅದನ್ನು ಅದು ಹಂಗಿದೆ ಮಾಯೆ ಅನ್ನುವಂಥ ಅಧಿಕಾರ. ಅದಕ್ಕೆ ಅವರು 20 ಜನರ ನಂತರ ಮತ್ತು ನಾನು ಮುಖ್ಯಮಂತ್ರಿಪ್ಪ ಇವ್ರು ಜಗಳ ಹಚ್ಚೋದು ಸತೀಶ ಮತ್ತು ಡಿ ಕೆ ಶಿ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ ಜಗಳ ಹಚ್ಚಿ ನಾ ಸುಮ್ಮನೆ ಗೊತ್ತದ ನಿಮಗೆ ಬೆಕ್ಕು ಮತ್ತು ಮಗನ ನ್ಯಾಯ ಅದು ಮಾಡೋದು ಹೋಗುವ ಲೆಕ್ಕದಾಗಿದ್ದಾರೆ. ಅವ್ರು ಮಾತಾಡಿದ್ದು ನೋಡ್ರಿ ಹಂಗೆ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗೆ ಈಗೇನು ಮತ್ತು ಶುರುವಾಗಿದ್ದು ಟೆಸಲ್ಲ ಇದು ಮತ್ತೆ ನಿಲ್ಲುವಂಗೆ ಕಾಣೋದಿಲ್ಲ ಅಂತ. ಮತ್ತು ಅಭಿವೃದ್ಧಿ ಕಾರ್ಯದ ನಮ್ಮಲ್ಲಿ ಏನಾಗಿಬಿಟ್ಟದ್ರಪ್ಪ ಅಂತಂದ್ರೆ ಒಂದು 5 ಗ್ಯಾರಂಟಿ ಕೊಡೋದು, ಟ್ಯಾಕ್ಸ್ ಹೆಚ್ಚು ಮಾಡೋದು ಹೋಗ್ಬಿಡೋದು ಮಾಡ್ಕೊಂಡು ಇದ್ದಿದ್ದನ್ನು ಸಾಲ ಮಾಡಿ ಸಾಲ ಆಗ್ತೈತಿ. ನಾಳೆ ಕ್ವಾರ್ಟರ್ ತೊಗೊಂಡ್ರೆ ಅವ್ರು ಸರ್ಕಾರ ಮೇಲೆ ಸಾಲ ಇರ್ತೈತಿ, ಹೋಗಿ ಬಿಟ್ಟು ಹೋಗಿಬಿಡೋದು ಸಾಲ. ಈ ಲೆಕ್ಕದಂಗೆ ಇರೋದ್ರಿಂದಾಗೆ ಇರೋದು ಅವ್ರ ಮೋಟಿವ್ ಎಲ್ಲರದು ಗೆಲ್ಲುದ. ಆ ಗೆಲ್ಲೋದು ಜೊತೆಗೆ ಅಧಿಕಾರದ ಬೇಕಾದ ಮಾಡ್ಬೋದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲ ಸಾಕ, ಅದರ ನಂತರ ಹೈಕಮಾಂಡ್ ಒಪ್ಪಿಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ಶಾಸಕರ ಬೆಂಬಲ ಕೊಟ್ಟ ಮೇಲೂ ಹೈಕಮಾಂಡ್ ತೆಗೆದು ಏನು ಮಾಡ್ತಾರೋ ಆಗ ಸ್ಟ್ರೈಕ್ ಹೇಳುವಂಥದ್ದು, ಮತ್ತೆ ಹೇಳುವಂಥದ್ದು, ಕೆಲವು ಮಂದಿ ತೊಗೊಂಡು ಸ್ವಂತ ಪಕ್ಷ ಮಾಡೋದು ಸಾಧ್ಯತೆಗಳಿದ್ದಾವೆ. ಆದರೆ ಆ ಪರಿಸ್ಥಿತಿ ಇನ್ನೂ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದಿಲ್ಲ. ಏನಾದರೂ 30-40 ಅಂದಂಗೆ 45 ಜನ ಹೇಳೋಂಗಿದ್ರೆ ಅವರು ಅದನ್ನು ಇಷ್ಟೊತ್ತಿಗೆ ಮಾಡ್ತಿದ್ರು ಏನೋ. ಅವ್ರು ಮಾಡೋದು ನೋಡಿದರೆ ಇವತ್ತು ಮಾಡೋ ಸಾಧ್ಯತೆ ಎಲ್ಲ ಇದ್ದಾವೆ. ಆದರೆ ಶಾಸಕರ ಬೆಂಬಲ ಇಲ್ಲ. ಅದಕ್ಕೆ ಹೈಕಮಾಂಡ್ ಹೇಳಿದಂಗೆ ಇಬ್ಬರು ಕೇಳೋದು ಅಂತ ಅವ್ರು ಅಂತ ಇದ್ದಾರೆ. ಆದರೆ ಅದಕ್ಕೆ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಬರೀ ಅಷ್ಟೇ ಅಲ್ಲಪ್ಪ, ಶಾಸಕರು ಅಷ್ಟಲ್ಲ, ಇದು ಹೈಕಮಾಂಡ್ ಅಷ್ಟೇ ಅಲ್ಲ, ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಹೊಸ ಸೂತ್ರವನ್ನು ಹಾಕ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇನ್ನೂ ನಿಂತಿಲ್ಲಿದು ಮುಖ್ಯಮಂತ್ರಿ ಆಗೋದು, ಮುಖ್ಯಮಂತ್ರಿ ಬಿಟ್ಟುಕೊಡೋದು, ಈ ಒಂದು ಸಮಸ್ಯೆ ಹಂಗೆ ಮುಂದುವರೆದ. ಆದರೆ ಇದು ಒಂದು ಆಡಳಿತ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದಷ್ಟು ಇದನ್ನು ಸೌಮ್ಯದ ಬಗೆಹರಿಸ್ಕೊಂಡು 2022 ಯಾರು ಆಗ್ತಾರೆ ಆಗ್ತಾರೆ ಅವರು ಕಾಂಗ್ರೆಸ್ ಬಂದ್ರೆ ಅಲ್ಲಿವ್ರು ಬಿಟ್ಟುಕೊಂಡು ಅನಗತ್ಯ ಇನ್ನೊಂದು 2-3 ಉಪಮುಖ್ಯಮಂತ್ರಿ ಮಾಡೋದು, ಅಧ್ಯಕ್ಷ ಬದಲಿಸಲಿಕ್ಕೆ ಪ್ರಯತ್ನ ಮಾಡೋದು, ಇವೆಲ್ಲ ಮಾಡಿದರೆ ಪಾರ್ಟಿ ಒಂದು ಹೊಡೆದು ಬರ್ತದೆ ಅನ್ನೋದು 2 ಮಾತಿಲ್ಲ. ಮತ್ತು ಇದು ಬೇಕಾಗಿದೆ ನಮ್ಮ BJPಗರಿಗೆ. ಯಾಕಂದ್ರೆ ಇವ್ರಿಗೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ, ಮತ್ತೊಂದಿಲ್ಲ. ಅದಕ್ಕೆ ಇದು ತಾವು ಬಡದಾಡಿದ್ರಪ್ಪ ಬಿದ್ದು ಹೋಯ್ತು ಅಂತೇಳಿ ಡಿ ಕೆ ಶಿ ಅವ್ರು ಕರ್ಕೊಂಡು ಹೋಗ್ಬೇಕು ತುದಿಗಾಲ ಮೇಲೆ ನಿಂತಿದ್ದಾರೆ.
ಆದರೆ ಡಿ ಕೆ ಶಿ ಅವ್ರು ಹೋಗೋ ಸ್ಥಿತಿಯೊಳಗೆ ಇಲ್ಲ ಅಂತ ಹೇಳ್ತದೆ. ಏನೂ ಇರಲಿ, ಏನಾಗ್ತದೆ ಆಗ್ತದೆ. ಒಟ್ಟಲ್ಲಿ ನಮ್ಮೊಳಗೆ ಬಾರದು ಬಪ್ಪೋದು ತಪ್ಪೋದು ಅಂತ ಅದರಿಂದ ಉಳ್ಕೊಂಡು ಹೋಗುವಂಥದ್ದು. ಆದರೆ ಇವೆಲ್ಲ ರಾಜಕಾರಣಿಗಳದ್ದು ಒಂದು ಮಾತ್ರ ಏನಪ್ಪ, ನಮ್ಮ ಮೇಲೆ ಸಾಲ ಆಗೋದನ್ನು ಕಡಿಮೆ ಆಗ್ತಾಯಿಲ್ಲ, ಹೆಚ್ಚಾಗೋದು ಹೊಂಟದ. ಈಗ ನಿನ್ನೆ ಒಂದು ಬಂದಂಥ ರಿಪೋರ್ಟ್ ಪ್ರಕಾರ ನಮ್ಮ ಮೇಲೆ 228 ಲಕ್ಷ ಕೋಟಿ ರೂಪಾಯಿಗಳು ಸಾಲ. ನಮ್ಮ ಮನಮೋಹನ್ ಸಿಂಗ್ ಬಿಟ್ಟಾಗ ಎಷ್ಟಿದ್ರಿ ಸಾಲ ಮೇಲೆ 49 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ನಮ್ಮ ಮೋದಿಯವರು 11 ವರ್ಷದ ಆಡಳಿತದಲ್ಲೇ ಅದು ಎಷ್ಟು ಮಟ್ಟಿಗೆ ಏರಿದೆ, 228 ಲಕ್ಷ ಕೋಟಿ ಸಾಲ. ಇದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಯಾಕಾಗಿದ್ದು ಇಂಥ ಪಡೆದಾಳದಿಂದ ಸುಮ್ಮನೆ ಪಡೆದಾಳೋದು ಗೌರ್ಮೆಂಟ್ಸ್ ಎಲ್ಲ ಏನಿಲ್ಲ. ಭಾಳ ಅಂದ್ರೆ ಒಂದಿಷ್ಟೇ ನಮ್ಗೆ ಗ್ಯಾರಂಟೆಡ್ ಹೋಗಿ ಕೂತ್ಬಿಡೋದು. ಇದಕ್ಕೆ ಜನನ ಉತ್ತರ ಕೊಡಬೇಕು, ಎಚ್ಚರ ಕೊಡಬೇಕು ಅಂತ ಹೇಳ್ತಾ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 60 ನ್ಯೂಸ್ ಅರ್ಥ ತಲೆಮೆದು ಸತ್ಯದ ಕೈಗಳಲ್ಲಿ ವಂದನೆಗಳು.